ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಮ್ಮ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ 12 ಆಳ್ವಾರ್ಗಳಲ್ಲಿ ಒಬ್ಬರಾದಂತಹ ಶ್ರೀ ಕುಲಶೇಖರ ಆಳ್ವಾರ್ ಇವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಆಳ್ವಾರ್ಗಳ ಚರಿತ್ರೆ ಸರಣಿಯಲ್ಲಿ ನಾವು ಇಲ್ಲಿಯವರೆಗೂ 12 ಆಳ್ವಾರ್ಗಳಲ್ಲಿ 6 ಆಳ್ವಾರ್ಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಆ 6 ಆಳ್ವಾರ್ಗಳು ಯಾರ್ಯಾರು ಅಂದರೆ ಶ್ರೀ ಪೊಯ್ಗೈ ಆಳ್ವಾರ್, ಶ್ರೀ ಭೂದತ್ತ ಆಳ್ವಾರ್, ಶ್ರೀ ಪೇಯಾಳ್ವಾರ್, ಶ್ರೀ ತಿರುಮಳಿಸೈ ಆಳ್ವಾರ್, ಶ್ರೀ ನಮ್ಮಾಳ್ವಾರ್ ಹಾಗೂ ಶ್ರೀ ಮಧುರಕವಿ ಆಳ್ವಾರ್. ಈ 6 ಜನ ಆಳ್ವಾರ್ಗಳ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಈಗ 7ನೇ ಆಳ್ವಾರಾದಂತಹ ಕುಲಶೇಖರ ಆಳ್ವಾರ್ ಅವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಹಲವು ಶತಮಾನಗಳ ಹಿಂದೆ ಭಾರತದ ದಕ್ಷಿಣ ಭಾಗದಲ್ಲಿ ಚೋಳ, ಚೇರ ಹಾಗೂ ಪಾಂಡ್ಯ ರಾಜಮನೆತನದವರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ಚೇರ ರಾಜ್ಯದ ಅರಸನಾಗಿ ಇದ್ದವರು ದೃಢವ್ರತ ಅಂತ ಒಬ್ಬ ದೊರೆ. ತುಂಬ ದಕ್ಷನಾದಂತಹ ಒಬ್ಬ ಅರಸ, ಅಷ್ಟೇ ಧರ್ಮಿಷ್ಠ ಕೂಡ. ಆದರೆ ಮನಸ್ಸಿನಲ್ಲಿ ಒಂದು ಚಿಂತೆ ಇರುತ್ತೆ, ಮಕ್ಕಳು ಇಲ್ಲ ಎನ್ನುವ ಒಂದು ಕೊರಗು. ಹಲವು ವರ್ಷಗಳ ನಂತರ ಅವರಿಗೆ ಒಂದು ಮಗು ಜನಿಸುತ್ತೆ. ದೇವರ ಕೃಪೆಯಿಂದ ತನ್ನ ವಂಶವನ್ನು ಉದ್ಧಾರ ಮಾಡಲು ಜನಿಸಿದಂತಹ ಆ ಮಗುವಿಗೆ ದೃಢವ್ರತ ಕುಲಶೇಖರ ಅಂತ ಹೆಸರಿಡ್ತಾರೆ. ಈ ಕುಲಶೇಖರರೇ ಮುಂದೆ ಕುಲಶೇಖರ ಆಳ್ವಾರ್ಗಳಾಗ್ತಾರೆ. ಕುಲಶೇಖರರು 9ನೇ ಶತಮಾನದಲ್ಲಿ ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಆದರೆ ಸಾಂಪ್ರದಾಯಿಕವಾದಗಳ ಪ್ರಕಾರ ಕ್ರಿಸ್ತ ಪೂರ್ವ 3075ನೇ ಇಸ್ವಿ ಅಂತ ಹೇಳಲಾಗ್ತಾ ಇದೆ. ಆಗಿನ ಚೇರ ರಾಜ್ಯ, ಅಲ್ಲಿದ್ದಂತಹ ತಿರುವಂಚಿಕುಳಂ ಅನ್ನೋ ಒಂದು ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಈಗಿನ ಕೇರಳದಲ್ಲಿರುವಂತಹ ವಂಚಿ ಎನ್ನುವ ಒಂದು ಪ್ರದೇಶ. ಇಲ್ಲಿ ಕುಲಶೇಖರ ಆಳ್ವಾರರು ತಮಿಳು ತಿಂಗಳಾದಂತಹ ಮಾಸಿ ಮಾದಂ ಅಥವಾ ಮಾಘ ಮಾಸದಲ್ಲಿ ಪುನರ್ಪೂಸಂ ನಕ್ಷತ್ರಂ ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ವಿಷ್ಣುವಿನ ಕೌಸ್ತುಭಮಣಿಯ ಅಂಶದಲ್ಲಿ ಜನಿಸಿದರು ಅಂತ ಹೇಳಲಾಗ್ತಾ ಇದೆ. ಕುಲಶೇಖರರು ಬೆಳೆಯುತ್ತಾ ವೇದಶಾಸ್ತ್ರ ಹಾಗೂ ಪುರಾಣ ಇವುಗಳನ್ನೆಲ್ಲ ಕಲಿತು ಅದರಲ್ಲಿ ಒಂದು ಪಾಂಡಿತ್ಯವನ್ನು ಪಡ್ಕೊಳ್ತಾರೆ. ಅದೇ ರೀತಿ ಅವರು ಕ್ಷತ್ರಿಯ ಕುಲದಲ್ಲಿ ಜನಿಸಿದ್ದರಿಂದ ಕೆಲವೊಂದು ಶಸ್ತ್ರವಿದ್ಯೆಗಳು ಹಾಗೂ ರಾಜನೀತಿ ಇವೆಲ್ಲದರಲ್ಲೂ ಸಹ ನಿಪುಣತೆಯನ್ನು ಪಡ್ಕೊಳ್ತಾರೆ. ಅವರು ಪ್ರಾಯಕ್ಕೆ ಬಂದ ಮೇಲೆ ಅವರನ್ನು ಯುವರಾಜನನ್ನಾಗಿ ಮಾಡಲಾಗುತ್ತೆ. ನಂತರ ಅವರು ಹಲವಾರು ದಿಗ್ವಿಜಯಗಳನ್ನು ಕೈಗೊಳ್ತಾರೆ. ಸುತ್ತಲೂ ಇದ್ದಂತಹ ಹಲವಾರು ರಾಜ್ಯಗಳನ್ನು ಅವರು ಗೆಲ್ತಾರೆ.